ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ನಮ್ಮ ಚಾನಲ್ ಏನಿದೆ ಜ್ಞಾನದರ್ಶಿ ಒಳಗಡೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಹಲವು ವಿಡಿಯೋಗಳನ್ನ ಹಾಕಿದ್ದೇವೆ. ಅದರಲ್ಲೂ ಕೂಡ GPSTR, HSTR, PSTR ಗೆ ಸಂಬಂಧಪಟ್ಟ ಹೆಚ್ಚು ವಿಡಿಯೋಗಳನ್ನ ಹಾಕಿದ್ದೇವೆ. ಸ್ನೇಹಿತರೆ, ನಿಮ್ಗೆ ಇದೀಗ ಸೋಷಿಯಲ್ ಸೈನ್ಸ್ ನ ಒಂದು ಮುಂದುವರಿದ ಭಾಗವನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಇದು ರಕ್ಷಣಾ ಪಡೆಗಳು ಎನ್ನುವಂಥದ್ದು. ಅಂದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗಾಗಲೇ PSTR ಇರಬಹುದು, HSTR ಇರಬಹುದು, GPSTR ಇರಬಹುದು, ಈಗಾಗಲೇ ಕರಡು ಬಿಡುಗಡೆ ಆಗಿದೆ. ಕೇವಲ ಇನ್ನೊಂದು 10 ದಿನದಲ್ಲಿ ಅದು ಕ್ಲಿಯರ್ ಆಗುತ್ತೆ. ಏನಾದ್ರೂ ಆಕ್ಷೇಪಣೆಗಳಿದ್ರೆ ಅವುಗಳನ್ನ ಸರಿ ಮಾಡಿ ಮತ್ತೆ ನೋಟಿಫಿಕೇಶನ್ ಅನ್ನ ಬಿಡೋದು ಹೆಚ್ಚು ಸಾಧ್ಯತೆ ಇರುವಂತದ್ದು. ಸ್ನೇಹಿತರೆ, ಆ ಕಾರಣದಿಂದ ನಮ್ಮ ಹತ್ರ ಈಗ ವಿವರಣಾತ್ಮಕವಾಗಿ 3 ಪೇಪರ್ ಬರ್ತಿದೆ. ಅದರಲ್ಲೂ ಕೂಡ GPSTR ಮತ್ತೆ HSTR ಏನಿದೆ ಅದಕ್ಕೆ ಸೋಷಿಯಲ್ ಸೈನ್ಸ್ ಅನ್ನ ನೀವು ಓದಲೇಬೇಕು. ಅದಕ್ಕೆ ನಮ್ಮ ಹತ್ರ ಟೈಮ್ ಇದೆಯಾ ಅಂದ್ರೆ 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಗಳನ್ನ ಓದಲೇಬೇಕು. ಅದರಲ್ಲೂ ಸೋಷಿಯಲ್ ಸೈನ್ಸ್ ಅನ್ನ ಬರವಣಿಗೆಗೆ ಓದಬೇಕು. ಆದ್ರೆ ಟೈಮ್ ಇದೆಯಾ ಅಂದ್ರೆ ಖಂಡಿತವಾಗಿಯೂ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಓದಕ್ಕೆ ಕನಿಷ್ಠ ಅಂದ್ರೆ 1ರಿಂದ 1.5 ತಿಂಗಳು ಬೇಕು. ಸೊ ಆ ಕಾರಣದಿಂದ ಅದು ಸಾಧ್ಯವಿಲ್ಲ ಎನ್ನುವಂತ ಕಾರಣಕ್ಕೆ ನಾವು 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ PDF ಅನ್ನ 444 ಪೇಜ್ಗಳನ್ನ ತಂದಿದ್ದೇವೆ. ಇದನ್ನ ನೀವು ಜಸ್ಟ್ 3ರಿಂದ 4 ದಿನದಲ್ಲಿ ಓದಬಹುದು. ಇದನ್ನ ಓದಿದ್ರೆ ಬಹುತೇಕ ಏನ್ ಸಬ್ಜೆಕ್ಟ್ ಇದೆ ಅವೆಲ್ಲವನ್ನ ಕವರ್ ಮಾಡಿದ್ದೇವೆ. ಇದು ಈ PDF ನಲ್ಲಿ ಇರುವಂತದ್ದು. ಈ PDF ಅನ್ನ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ಹೇಳ್ತೀನಿ. ಸ್ವಲ್ಪ ಕ್ವಶನ್ಸ್ ಗಳನ್ನ ನೋಡ್ಕೊಂಡು ಹೋಗೋಣ. ಮೊದಲಿಗೆ, ರಕ್ಷಣಾ ಪಡೆಗಳ ಪ್ರಥಮ ಕರ್ತವ್ಯವೇನು ಅಂದ್ರೆ ದೇಶವನ್ನ ಪರಕೀಯ ಆಕ್ರಮಣದಿಂದ, ಹೊರಗಿನ ಆಕ್ರಮಣದಿಂದ ರಕ್ಷಿಸುವಂತದ್ದು. ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರ ಬಳಿ ಇದೆ ಅಂದ್ರೆ ಭಾರತದ ರಾಷ್ಟ್ರಪತಿಗಳ ಬಳಿ. ರಕ್ಷಣಾ ವ್ಯವಸ್ಥೆಯ 3 ವಿಭಾಗಗಳು ಯಾವುವು ಅಂದ್ರೆ ಭೂಸೇನೆ, ನೌಕಾಪಡೆ, ವಾಯುಪಡೆ. ಭಾರತದ ಭೂಗಡಿ ಪ್ರದೇಶದ ಉದ್ದ ಎಷ್ಟಪ್ಪ ಅಂದ್ರೆ ಭೂಗಡಿದು 15,200 ಕಿಲೋಮೀಟರ್. ಜಲಗಡಿ ಬಂದು ಎಷ್ಟಿದೆ ಅಂದ್ರೆ 7,516 ಕಿಲೋಮೀಟರ್. ಭೂಸೇನೆಯ ಮುಖ್ಯಸ್ಥರನ್ನ ಏನಂತಾರೆ ಅಂದ್ರೆ ಜನರಲ್ ಅಂತ ಕರೀತಾರೆ, ಅಥವಾ ದಂಡನಾಯಕರು ಅಂತ. ವಿಶ್ವದಲ್ಲಿಯೇ ಭಾರತದ ಭೂಸೇನೆ ಎಷ್ಟನೇ ಸ್ಥಾನದಲ್ಲಿದೆ? ಅತಿ ದೊಡ್ಡ ಭೂಸೇನೆಯನ್ನು ಹೊಂದಿದೆ. ಇನ್ನು ಈ PDF ಅನ್ನ ನೀವು ಪಡ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ ಸ್ನೇಹಿತರೆ, ಈ PDF ಅನ್ನ ನೀವು ಈ ನಂಬರ್ಗೆ 9945005138ಗೆ 149 rupees ಅನ್ನ ಪೇ ಮಾಡಿ ಈ PDF ಅನ್ನ ಪಡ್ಕೋಬಹುದು. ಸ್ನೇಹಿತರೆ, ನಮ್ಮ ಬಳಿ ಕೇವಲ PDF ಅಂತ ಹೇಳಿ ಯಾವುದು ಜಸ್ಟ್ ಸೋಷಿಯಲ್ ಸೈನ್ಸ್ ಮಾತ್ರ ಇಲ್ಲ, 7 to 10 ಸೈನ್ಸ್ ಕೂಡ ಇರುವಂತದ್ದು, ಇನ್ನೊಂದು EVS ಇದೆ, ಕನ್ನಡ ಇರುವಂತದ್ದು, ಅದನ್ನ ಬಿಟ್ಟು ಸೈಕಾಲಜಿ ಇರುವಂತದ್ದು, ಹಾಗೆ ಮತ್ತೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣದ ಬಗ್ಗೆಯೂ ಇರುವಂತದ್ದು. ಯಾವ ನೋಟ್ಸ್ ಬೇಕಿದ್ರು ನೀವು ಕಾಲ್ ಮಾಡಬಹುದು ಅಥವಾ ಪೇ ಮಾಡಿ ಪಡ್ಕೋಬಹುದು ಅಂತ ಹೇಳ್ತಾ ಮುಂದೆ ನೋಡೋಣ ಕ್ವಶನ್ಸ್ ಅನ್ನ. ಭೂಸೇನೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಹೊಸದೆಹಲಿ ಅಥವಾ ನವದೆಹಲಿಯಲ್ಲಿದೆ. ಭೂಸೇನೆಯಲ್ಲಿರುವ ಯಾವುದಾದ್ರೂ 2 ವಿಭಾಗಗಳನ್ನ ಹೆಸರಿಸಿ ಅಂದ್ರೆ ಪದಾತಿ ದಳ, ಅಶ್ವದಳ. ನೌಕಾಪಡೆಯ ಮುಖ್ಯಸ್ಥರನ್ನ ಏನೆಂದು ಕರೆಯಲಾಗುತ್ತೆ ಅಂದ್ರೆ ಅಡ್ಮಿರಲ್ ಅಂತ ಕರೆಯಲಾಗುತ್ತೆ. ವಿಶ್ವದಲ್ಲಿ ಭಾರತದ ನೌಕಾಪಡೆ ಎಷ್ಟನೇ ಸ್ಥಾನದಲ್ಲಿದೆ? 6ನೇ ಸ್ಥಾನದಲ್ಲಿ. ಭೂಸೇನೆಯಲ್ಲಿ 1ನೇ ಸ್ಥಾನದಲ್ಲಿರುವಂತದ್ದು. ನೌಕಾಪಡೆಯ ಯಾವುದಾದ್ರೂ ಒಂದು ವಿಮಾನವಾಹಕ ನೌಕಾಪಡೆಯನ್ನ ಹೆಸರಿಸಿ ಅಂದ್ರೆ INS ವಿಕ್ರಾಂತ್. ನಿಮ್ಮೆಲ್ಲರಿಗೂ ಗೊತ್ತಿದೆ, INS ವಿರಾಟ್ ಕೂಡ ಇರುವಂತದ್ದು. ಕರ್ನಾಟಕದಲ್ಲಿ ನೌಕಾನೆಲೆ ಎಲ್ಲಿದೆ? ಕಾರವಾರದ ಸಿಬರ್ಡ್ ನಲ್ಲಿ ಇರುವಂತದ್ದು. ವಾಯುಪಡೆಯ ಮುಖ್ಯಸ್ಥರನ್ನ ಏನೆಂದು ಕರೀತಾರೆ? ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ವಿಶ್ವದಲ್ಲಿ ಭಾರತದ ವಾಯುಪಡೆ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 4ನೇ ಅತಿ ದೊಡ್ಡ ಪಡೆಯ ಸ್ಥಾನವನ್ನು ಪಡೆದುಕೊಂಡಿದೆ. ವಾಯುಪಡೆಯಲ್ಲಿರುವ ಆಧುನಿಕ ಯುದ್ಧ ವಿಮಾನಗಳನ್ನು ಹೆಸರಿಸಿದರೆ ಜಾಗ್ವಾರು, ರಫೇಲ್, ಮಿಗ್ ವಿಮಾನಗಳು. ಗಡಿ ಭದ್ರತಾ ಪಡೆಯ ಧ್ಯೇಯ ವಾಕ್ಯವೇನು ಅಂದ್ರೆ ತಮ್ಮ ಪ್ರಾಣ ಇರುವವರೆಗೂ ಕರ್ತವ್ಯ ನೀಡುವುದು, ಡ್ಯೂಟಿ ಅಂಟಿಲ್ ಡೆತ್. ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯವೇನು ಅಂದ್ರೆ ಮುಚ್ಚಿರುವ ಗಡಿ ರಸ್ತೆಗಳನ್ನು ತೆರೆಯುವುದು ಮತ್ತು ರಸ್ತೆ ಮತ್ತು ಸೇತುವೆಗಳನ್ನು ನಿರ್ಮಿಸುವುದು. ಕರಾವಳಿ ಪಹಾರೆ ಪಡೆ, ಕೋಸ್ಟಲ್ ಗಾರ್ಡ್. ಕರಾವಳಿ ಪಹಾರೆ ಪಡೆ ಅಂದ್ರೆ ಕೋಸ್ಟಲ್ ಗಾರ್ಡ್ ಪ್ರಧಾನ ಕಚೇರಿಯಲ್ಲಿದೆ ನವದೆಹಲಿಯಲ್ಲಿ. CISF ಇದರ ಪೂರ್ಣ ರೂಪವೇನು ಅಂದ್ರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. CISF ಯಾವ ಸ್ಥಳಗಳಿಗೆ ಭದ್ರತೆ ನೀಡುತ್ತೆ? ಸರ್ಕಾರಿ ಕೈಗಾರಿಕೆಗಳು, ವಿಮಾನ ನಿಲ್ದಾಣ, ಬಂದರು ಮತ್ತು ಐತಿಹಾಸಿಕ ಸ್ಮಾರಕಗಳಿಗೆ. NCC ಇದರ ಪೂರ್ಣ ರೂಪ ನ್ಯಾಷನಲ್ ಕೆಡೆಟ್ ಕೋರ್ ಎನ್ನುವಂತ ಕಾರ್ಪ್ಸ್. ಇದು ನೋಡ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿದೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಇಲ್ಲಿ
ಕೋರ್ ಭಾಗದ ಕಾರ್ಪ್ಸ್. ಓಕೆ. ಎನ್ಸಿಸಿಯ ಧ್ಯೇಯ ವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರು ರಾಷ್ಟ್ರಪತಿಗಳು. ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಉದ್ದೇಶವೇನು ಅಂದ್ರೆ ಮಾನವೀಯತೆ ಮತ್ತು ಸ್ವಯಂ ಸೇವೆ. ಸ್ನೇಹಿತರೆ, ಇದೇ ರೀತಿ ನಿಮ್ಗೆ ಇನ್ನೊಮ್ಮೆ PDF ಅನ್ನ ತೋರಿಸ್ಬಿಡ್ತೀನಿ. ಇದು ಬೇಕಂದ್ರೆ ನಿಮಗೆ ಸ್ನೇಹಿತರೆ ಈ ನಂಬರ್ಗೆ ಆಗ್ಲೇ ಹೇಳಿದಂತೆ 9945005118ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈ PDF ಏನಿದೆ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಝೂಮ್ ಕೂಡ ಮಾಡ್ತೀನಿ ನೋಡಿ ಇರುವಂತದ್ದು. ಇದನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.